ಇವೆಲ್ಲ ನಾಲ್ಕು ಇನ್ನು ಅಧ್ಯಕ್ಷರು ಬಂದಿಲ್ಲ, ಬರ್ತಾರೆ ಅಧ್ಯಕ್ಷರು, ಇನ್ನು ಕಾಯ್ಕೊಂಡು ಕೂತವಿ. ಹೈ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇದು ಏಕಾದಶಿಯ ದಿನದ ವ್ಲಾಗ್ ಆಗಿರುತ್ತೆ. ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಕೆಲಸ ಇದ್ದ ಕಾರಣ ಇವತ್ತು ಅಪ್ಲೋಡ್ ಮಾಡೋದ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಬಂದು ನನ್ನ ಫ್ರೆಂಡು ಕೂಡ ಬಂದಿದ್ಲು, ಅವಳು ಹೋದ್ಲು. ನಾನು ಕೂಡ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು, ಇಲ್ಲಿ ನಮ್ಮೂರ ಹತ್ರನೇ ಇರೋದು ದೇವಸ್ಥಾನ. ಇವತ್ತು ವೈಕುಂಠ ಏಕಾದಶಿ ಇದ್ದ ಕಾರಣ ಹೋಗಿದ್ದು ಬರೋಣ ಅಂತಂದ್ಬಿಟ್ಟು ನಾನು, ಅಕ್ಕ ಮತ್ತು ಆದ್ಯ 3 ಜನನೂ ಹೋಗಿದ್ವಿ. ಇವಳು ಏನೋ ತೊಗೊಂಬಂದಿರಲಿಲ್ಲ, ಮರ್ತ್ಕೊಬಂದಿದ್ಲು ಅಂತ ಅಂದ್ಬಿಟ್ಟು ಇಳಿದ್ಬಿಟ್ಟು ನಡ್ಕೊಂಡೋಗಿ ತೊಗೊಂಡು ಬರ್ತಾ ಇದ್ಲು. ನಾವು ಕೂಡ ಬಂದ್ವಿ. ಟೈಮ್ ಬಂದು ಆಲೇ 1 ಗಂಟೆ ಆಗ್ತಾ ಬಂತು. ತುಂಬಾ ರಶ್ ಇತ್ತು, ಆದರೂ ನಾವು ಹೋಗಲೇಬೇಕು ಅಂತ ಅಂದ್ಕೊಂಡು ಹೋಗಿ ಕ್ಯೂ ಅಲ್ಲೇ ನಿಂತ್ಕೊಂಡು ದೇವಸ್ಥಾನ ನಾವು ಕ್ಯೂ ನಿಂತಿದ್ದು ನೋಡಿದ್ರೆ 2 ಕಿಲೋಮೀಟ್ರ್ ದೂರದಲ್ಲಿತ್ತು. ಅಷ್ಟು ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು ಜನ. ಇವಳು ಅಂಗನವಾಡಿಗೆ ಹೋಗಿದ್ಲು, ಅವಳನ್ನ ರಜಾ ಕೇಳಿಕೊಂಡು ಟೈಮ್ ಹಾಕ್ಕೊಂಡು ಕರ್ಕೊಂಡು ಬಂದ್ವಿ. ಹಾಗೆ ಅಕ್ಕ ಕೂಡ ಸಿಕ್ಕಿದ್ರು, ಅವರು ನಾವು ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆ ಯಾರೆಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ವೈರು ಬಾರೆ ಹಿಂದಕ್ಕೆ ಬಾರೆ, ನೀನು ನನ್ನ ಜೊತೆಲಿ. ಹಾಗೆ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದು. ಸ್ವಲ್ಪ ವೀಡಿಯೋ ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ರಶ್ ಇದ್ದ ಕಾರಣ. ಹಾಗೆ ಆದ್ಯ ನಾನು ಎಲ್ಲ ಪ್ರಸಾದ ಇಸ್ಕೊಂಡು, ಅಕ್ಕ ಹಿಂದೆ ಸಿಗಾಕೊಬಿಟ್ಟಿದ್ರು, ನಾವು ರೂಪು ಇದು ಮಾಡಿಸ್ತಾಯಿದ್ರು, ಅದರಿಂದ ನಾವು ಬೇಗನೆ ಬಂದಿದ್ವಿ. ಹಾಗೆ ನಾವು ಪ್ರಸಾದ ಇಸ್ಕೊಂಡು ಬಂದು ಕೂತ್ಕೊಂಡು ತಿಂತಾ ಇದ್ವಿ. ಅಷ್ಟರೊಳಗೆ ಅಕ್ಕನೂ ಕೂಡ ಬಂದು ಜಾಯ್ನ್ ಆದರು. ಹಾಗೆ ನಮ್ಮ ನಾದಿನಿ ಮನೆ ಕೂಡ ಅದೇ ಊರಿತ್ತು, ಅಲ್ಲಿಗೆ ಹೋಗಿದ್ದು ಊಟ ಮಾಡಿಕೊಂಡು ಬಂದ್ವಿ, ಅಕ್ಕ ಮತ್ತು ನಾನು ಆದ್ಯ. ಬರೋಷ್ಟರಲ್ಲಿ ಟೈಮ್ ಬಂದು 4 ಗಂಟೆ ಆಗಿಬಿಟ್ಟಿತ್ತು. ಆಗಲೇ ತುಂಬಾ ಕೆಲಸ ಕೂಡ ಇತ್ತು. ನೀರು ಬಿಟ್ಟಿದ್ರೆ ಪಾತ್ರೆ ಎಲ್ಲ ತೊಳೆದು ಹಾಗೆ ಇಟ್ಟಿದ್ದೆ, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಬಿಟ್ಟು, ಪೂರ್ವಿ ಕೂಡ ಬಂದಿದ್ದ ಕಾನ್ವೆಂಟಿಂದ, ಅವನಿಗೂ ಹಾಲು ಕಾಯಿಸ್ಕೊಟ್ಬಿಟ್ಟು, ಹಾಗೆ ಸ್ವಲ್ಪ ಅಕ್ಕಿ ರುಬ್ಬಕ್ಕೆ ರೈಸ್ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಕೂಡ ಗ್ಯಾಸ್ ಮೇಲೆ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ. ನಾನು ಹೋದ ಬ್ಲಾಗಲ್ಲಿ ಹೇಳಿದೆ ನಾನು ಯಾವ ಥರ ಮೆಟೀರಿಯಲ್ ತಂದಿದ್ದೀನಿ ಅಂತ. ಇದು 3 ಥರ ಮೆಟೀರಿಯಲ್ ತೊಗೊಬಂದಿದ್ದೀನಿ, ಯಾವ್ಯಾವುದು ಅಂತ ತೋರಿಸ್ತೀನಿ. ಇದು ಬ್ಲೌಸ್ಗೆ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ, ಆದ್ಯನಿಗೆ ಮಾತ್ರ, ನನ್ನ ಮಗಳಿಗೆ. ಈ ಕಲರ್ದು ಒಂಥರ ಈರುಳ್ಳಿ ಸಿಪ್ಪೆ ಬರುತ್ತಲ್ಲ ಆ ಥರ ಕಲರು, ತುಂಬಾ ಚೆನ್ನಾಗಿದೆ. ಇದು ಬ್ಲೌಸ್ಗೆ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಅವಳಿಗೆ 3/4 ಮೀಟ್ರ್ ತೊಗೊಬಂದಿದ್ದೀನಿ, ಸಾಕು, ಇದೇ ತುಂಬ ಬೇಜಾನಾಗುತ್ತೆ. ಮತ್ತು ಇದಕ್ಕೆ ಮ್ಯಾಚಿಂಗಾಗಿ ಈ ಲಂಗ ತೊಗೊಬಂದಿದ್ದೀನಿ. ಈ ಥರ ಡಿಸೈನ್ ಬಂದೈತೆ, ಈ ಥರ ಡಿಸೈನ್ ಬಂದಿದೆ, ನೋಡ್ತಾ ಇರ್ಬೋದು. ಗೋಲ್ಡ್ ಕಲರಲ್ಲಿ ನಾನು ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು. ಇದಕ್ಕೆ ಇದನ್ನು ಮ್ಯಾಚ್ ಮಾಡಿಕೊಂಡು ತೊಗೊಬಂದಿದ್ದೀನಿ. ಹಾಗೆ ಇದು ಒಂದು ತೊಗೊಬಂದಿದ್ದೀನಿ ಲಂಗನ. ಹಬ್ಬದ 3 ದಿನಕ್ಕೆ 4 ದಿನಕ್ಕೆ ನನ್ನ ಮಗಳದ್ದು ಕೂಡ ಬರ್ತ್ಡೇ ಬರುತ್ತೆ, ಅದರಿಂದ ಇದನ್ನು ಲಾಂಗ್ ಫ್ರಾಕ್ ಥರ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಇದಕ್ಕೆ ಆ ಡ್ರೆಸ್ ಅಂದರೆ ಆ ಬ್ಲೌಸ್ ಪೀಸ್ ಕೂಡ ಮ್ಯಾಚ್ ಆಗುತ್ತೆ. ಇದಕ್ಕೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಇಷ್ಟರಲ್ಲಿ
ಯಾವ್ದು ಇಷ್ಟ ಆಯಿತು ನಿಮಗೆ ಅಂತ ಕಾಮೆಂಟ್ ಮಾಡಿ. ನೋಡಿ ಯಾವ್ದು ತುಂಬ ಚೆನ್ನಾಗಿದೆ. ನನಗಂತೂ ಮೂರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು ನಿಮಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಅವಳ ಬರ್ತಡೇಗೆ ಇದಕ್ಕೆ ಇದನ್ನ ಲಂಗ ಥರನಾದರೂ ಸ್ಟಿಚ್ ಮಾಡಿಬಿಡ್ಬೋದು, ಇಲ್ಲ ಅಂಬ್ರೆಲಾ ಎಲ್ಲ ಬರುತ್ತಲ್ಲ ಫ್ರಾಕು, ಆ ಥರನಾದರೂ ಸ್ಟಿಚ್ ಮಾಡೋಣ. ಬ್ಲ್ಯಾಕ್ ಕಲರ್ ವೆಲ್ವೆಟ್ ಬ್ಲೌಸು ಸ್ಟಿಚ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಬಂದಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಸ್ಟಿಚ್ ಮಾಡೋಣ. ಹಾಗೆ ಸಂಜೆ ಕೂಡ ಅಡುಗೆ ಎಲ್ಲ ಮುಗಿಸಿ ಮಕ್ಕಳಿಗೂ ಕೂಡ ಹೋಮ್ವರ್ಕ್ ಬರೆಸಿ ಎಲ್ಲ ಮುಗೀತು. ಅವರು ಕೂಡ ಸ್ವಲ್ಪ ಡ್ರಾಯಿಂಗ್ ಬಿಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮಗ ಬಿಡ್ತಾಯಿದ್ದ. ಇವಳು ಕೂಡ ನಾನು ಬಿಡ್ತೀನಿ ಅಂದ್ಬಿಟ್ಟು ಜೊತೆಲಿ ಕೂತ್ಕೊಂಡು ಡ್ರಾಯಿಂಗ್ ಬಿಡಿಸ್ತಾಯಿದ್ಲು. ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಅವಳು ಏನು ಅದು ಅಂತಲೇ ಗೊತ್ತಿರೋಲ್ಲ ಅವಳಿಗೆ. ಒಟ್ಟಲ್ಲಿ ಬಿಡಿಸ್ಬೇಕು ನಾನು ಅಂದ್ಕೊಂಡು ಬಿಡಿಸ್ತಾಳೆ. ಅದು ಕೂಡ ತುಂಬಾ ಖುಷಿಯಾಗುತ್ತೆ. ನಾನು ಮಾಡಬೇಕು ಅನ್ನೋ ಹಠ ಇದೆಯಲ್ಲ ಅದು ಕೂಡ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಎಲ್ಲ ಊಟ ಕೂಡ ಮುಗಿಸ್ಕೊಂಡು ಅಕ್ಕ ಕೂಡ ಬಂದಿರು. ಅವರು ಹೂವೆಲ್ಲ ಕಟ್ಕೊಂಡು ಈಚೆ ಕೂತ್ಕೊಂಡ್ವಿ. ನಾವು ಯಾವಾಗಲೂ ಕೂಡ ಹೀಗೇ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ಲ ಮಲಗಿದ್ರು ಕೂಡ ನಾವು ಮಾತ್ರ ಎಚ್ಚರವಾಗಿದ್ದು ಹೂ ಕಟ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತಿರ್ತೀವಿ. ಮಕ್ಕಳು ಇನ್ನೂ ಮಲಗಿರಲಿಲ್ಲ. ಅವರು ಕೂಡ ಒಳಗಡೆ ಡ್ರಾಯಿಂಗ್ ಬಿಡಿಸ್ಕೊಂಡು ಕೂತಿದ್ರು. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಆಂಟಿ ನಾವು ಎಲ್ಲ ಕೂತಿದ್ವಿ. ಅಕ್ಕಪಕ್ಕದ ಮನೆಯವರೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಊಟ ಮಾಡಿಬಿಟ್ಟು ಕೂಡ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ತುಂಬಾ ಹೂವಿದ್ವು ಅಂದ್ಬಿಟ್ಟು ಕಟ್ಕೊಂಡು ಕೂತಿದ್ವಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.